Hello everyone, I am Santosh. Today we are going to discuss the very important concepts in structures, that is about array of structures. Okay, array of structure ಅಂದ್ರೆ ಏನು? ಸ್ಟ್ರಕ್ಚರ್ ಗಳ ಸೆಟ್ ಗಳನ್ನ ನಾವು ಯೂಸ್ ಮಾಡ್ತಾ ಇದ್ವಿ ಅಂದ್ರೆ ಅದಕ್ಕೆ ಏನಂತಾರೆ? ಅರೇ ಆಫ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಇದು ಅರ್ಥ ಆಗ್ಬೇಕಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ತಗೋತೀನಿ ಇಲ್ಲಿ. ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಟ್ರಕ್ಚರ್ ಅನ್ನ ಕ್ರಿಯೇಟ್ ಮಾಡ್ತೀನಿ ನೋಡ್ರಿ. ಸ್ಟ್ರಕ್ಟ್ ಸ್ಟೂಡೆಂಟ್ ಅಂತ ಬರಿತೀನಿ. ಅಂಡ್ ಇದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಐಟಮ್ ಅನ್ನ ಸ್ಟೋರ್ ಮಾಡ್ಬೋದಲ್ಲ. ರೋಲ್ ನಂಬರ್ ಸ್ಟೋರ್ ಮಾಡ್ತೀನಿ, ಅದೇ ತರ ನೇಮ್ ಸ್ಟೋರ್ ಮಾಡ್ತೀನಿ, ಅದೇ ತರ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಪರ್ಸೆಂಟೇಜ್. ಈ 3 ಮೆಂಬರ್ಸ್ ಗಳನ್ನ ತಗೋತೀನಿ. ಅಂಡ್ ಇಲ್ಲಿ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್, ಅಬ್ಸರ್ವ್ ಮಾಡಿ. ಈ ಸ್ಟ್ರಕ್ಚರ್ ಅನ್ನ ಈ ಡೀಟೇಲ್ಸ್ ಗಳನ್ನ 3 ಸ್ಟೂಡೆಂಟ್ಸ್ಗೆ ನನಗೆ ಅಪ್ಲೈ ಮಾಡಬೇಕಾಗಿದೆ. ಹಂಗಂದ್ರೆ 3 ಸ್ಟೂಡೆಂಟ್ಸ್ ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್ ನಂಗೆ ಸ್ಟೋರ್ ಮಾಡಬೇಕಾಗಿದೆ. ಅದಕ್ಕೆ ಏನ್ ಮಾಡ್ಬೇಕು, ನೀವು 3 ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು, ಸ್ಟ್ರಕ್ಚರ್ ವೇರಿಯೇಬಲ್ಸ್. ಅದನ್ನ ಹೆಂಗ್ ಬರಿತೀನಿ ನೋಡ್ರಿ. S1, S2, S3 semicolon, which indicates you can store the detail of first student, like you can store the details of ಫಸ್ಟ್ ಸ್ಟೂಡೆಂಟ್ ರೋಲ್ ನಂಬರ್ ಸ್ಟೋರ್ ಮಾಡಬಹುದು, ನೇಮ್ ಸ್ಟೋರ್ ಮಾಡಬಹುದು, ಪರ್ಸೆಂಟೇಜ್ ಸ್ಟೋರ್ ಮಾಡಬಹುದು. ಅದೇ ತರ ಸೆಕೆಂಡ್ ಸ್ಟೂಡೆಂಟ್ ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್ ಸ್ಟೋರ್ ಮಾಡಬಹುದು. ಅದೇ ತರ ಥರ್ಡ್ ಸ್ಟೂಡೆಂಟ್ ರೋಲ್ ನಂಬರ್, ಪರ್ಸೆಂಟೇಜ್, ನೇಮ್ ಸ್ಟೋರ್ ಮಾಡಬಹುದು. ಫಸ್ಟ್ ಸ್ಟೂಡೆಂಟ್ ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್ ಹೇಗೆ ಸ್ಟೋರ್ ಮಾಡ್ತೀರಿ? S1.rno ಅಂದ್ರೆ ಫಸ್ಟ್ ಸ್ಟೂಡೆಂಟ್ ರೋಲ್ ನಂಬರ್. ಸೆಕೆಂಡ್ ಸ್ಟೂಡೆಂಟ್ ರೋಲ್ ನಂಬರ್ ಅಂದ್ರೆ S2.rno. ಥರ್ಡ್ ಸ್ಟೂಡೆಂಟ್ ರೋಲ್ ನಂಬರ್ ಅಂದ್ರೆ S3.rno. ಇದೇ ತರ S1.ನೇಮ್ ಅಂದ್ರೆ ಫಸ್ಟ್ ಸ್ಟೂಡೆಂಟ್ ನೇಮ್, S2.ನೇಮ್ ಅಂದ್ರೆ ಸೆಕೆಂಡ್ ಸ್ಟೂಡೆಂಟ್ ನೇಮ್, S3.ನೇಮ್ ಅಂದ್ರೆ ಥರ್ಡ್ ಸ್ಟೂಡೆಂಟ್ ನೇಮ್. ಅದೇ ತರ S1.per ಅಂದ್ರೆ ಫಸ್ಟ್ ಸ್ಟೂಡೆಂಟ್ ಪರ್ಸೆಂಟೇಜ್, ಸೆಕೆಂಡ್ ಸ್ಟೂಡೆಂಟ್ ಪರ್ಸೆಂಟೇಜ್, ಥರ್ಡ್ ಸ್ಟೂಡೆಂಟ್ ಪರ್ಸೆಂಟೇಜ್. ಇದೇನಾಯ್ತು, ಟೋಟಲಿ ವಿ ಆರ್ ಸ್ಟೋರಿಂಗ್ ದ ಡೀಟೇಲ್ಸ್ ಆಫ್ 3 ಸ್ಟೂಡೆಂಟ್ಸ್. ಇದೇ ತರ ನನಗೆ ಒಮ್ಮೆ 20 ಸ್ಟೂಡೆಂಟ್ಸ್ ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್ ಸ್ಟೋರ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? ಅವಾಗ S1, S2, S3, S4, S5 ಈ ತರ ಬರೆಯೋ ಬದ್ಲಿ ನೀವೇನ್ ಮಾಡ್ಬೋದು? ಅರೇ ಯೂಸ್ ಮಾಡ್ಬೋದಲ್ಲ, ಅರೇ ಆಫ್ ಸ್ಟ್ರಕ್ಚರ್ ಯೂಸ್ ಮಾಡ್ಬೋದಲ್ಲ. ಮೀನ್ಸ್ whenever you want to apply the same structure for groups, ಅವಾಗ ಏನ್ ಮಾಡ್ರಿ? ಅರೇ ಆಫ್ ಸ್ಟ್ರಕ್ಚರ್ ಯೂಸ್ ಮಾಡ್ರಿ. ಡೋಂಟ್ ಗೋ ಫಾರ್ ಇಂಡಿವಿಜುವಲ್ ವೇರಿಯೇಬಲ್ಸ್. ಒಂದೊಂದೇ ವೇರಿಯೇಬಲ್ ಅನ್ನ ಕ್ರಿಯೇಟ್ ಮಾಡೋ ಬದಲು ಯು ಕ್ಯಾನ್ ಗೋ ಫಾರ್ ಅರೇ ಆಫ್ ಸ್ಟ್ರಕ್ಚರ್ಸ್. ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ? ಓನ್ಲಿ 3 ಸ್ಟೂಡೆಂಟ್ಸ್ ಡೀಟೇಲ್ ಸ್ಟೋರ್ ಮಾಡ್ತಾ ಇದ್ದೀನಿ. ಅದೇ ತರ 20 ಸ್ಟೂಡೆಂಟ್ ಡೀಟೇಲ್ ಸ್ಟೋರ್ ಮಾಡೋರಿದ್ರೆ ಅಂದ್ರೆ ಹಿಂಗ್ ಬರೀತೀರೇನು? ದಿಸ್ ಇಸ್ ನಾಟ್ ಸೆನ್ಸಿಬಲ್. S5, S6 ಈ ತರ S20 ವರೆಗೂ ಬರೆಯೋದು ತಪ್ಪಾಗುತ್ತೆ. ಓಕೆ, ಡೋಂಟ್ ಡೂ ಲೈಕ್ ದಟ್. ಯು ಕ್ಯಾನ್ ಗೋ ಫಾರ್ ಅರೇ ಆಫ್ ಸ್ಟ್ರಕ್ಚರ್ಸ್. ಅಂದ್ರೆ ಸೆಟ್ ಆಫ್ ಐಟಮ್ಸ್ ಅಥವಾ ಸೆಟ್ ಆಫ್ ಎಂಟಿಟಿ ಮೇಲೆ ಯು ಕ್ಯಾನ್ ಅಪ್ಲೈ ದಿ ಸೇಮ್ ಸ್ಟ್ರಕ್ಚರ್. ಅವಾಗ ಏನ್ ಮಾಡ್ರಿ? ಗೋ ಫಾರ್ ಅರೇ ಆಫ್ ಸ್ಟ್ರಕ್ಚರ್ಸ್. ಹಂಗಂದ್ರೆ ಅರೇ ಆಫ್ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ಲ. ನೀವು ಬಹಳಷ್ಟು ಗ್ರೂಪ್ಸ್ಗೆ ಅಥವಾ ಟೋಟಲ್ ಗ್ರೂಪ್ಸ್ಗೆನೆ ಸೇಮ್ ಸ್ಟ್ರಕ್ಚರ್ ಅನ್ನ ಅಪ್ಲೈ ಮಾಡೋರಿದ್ರಿ ಅಂದ್ರೆ ಅವಾಗ ಗೋ ಫಾರ್ ಅರೇ ಆಫ್ ಸ್ಟ್ರಕ್ಚರ್ಸ್. ಅರೇ ಆಫ್ ಸ್ಟ್ರಕ್ಚರ್ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಏನ್ ಬರಿಬೇಕು? whenever you want to apply the same structure for the groups, then you can use array of structures. Okay, for example, if you want to store
if you want to store ಡೀಟೇಲ್ಸ್ ಅಂದ್ರೆ ನೀವು ರೋಲ್ ನಂಬರ್ ನೇಮ್ ಪರ್ಸೆಂಟೇಜ್ ಸ್ಟೋರ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ. ಡೀಟೇಲ್ಸ್ ಆಫ್ 20 ಸ್ಟೂಡೆಂಟ್ಸ್ ದೆನ್ ಏನ್ ಮಾಡಬೇಕು, ಪ್ರತಿಯೊಂದಕ್ಕೂ ಸೆಪರೇಟ್ ವೇರಿಯೇಬಲ್ ಕ್ರಿಯೇಟ್ ಮಾಡೋ ಬದಲಿ ಗೋ ಫಾರ್ ಅರೇ ಆಫ್ ಸ್ಟ್ರಕ್ಚರ್ಸ್. ಓಕೆ, ಹಿಯರ್ ಇಲ್ಲೇನಾಗುತ್ತೆ, ಹಿಯರ್ ಈಚ್ ಆಫ್ ದೆಮ್ ಅಂದ್ರೆ ಪ್ರತಿಯೊಂದು ಸ್ಟೂಡೆಂಟಿಗೂ ಸೇಮ್ ಸ್ಟ್ರಕ್ಚರ್ ಅಪ್ಲೈ ಆಗುತ್ತೆ. ವಿಲ್ ಹ್ಯಾವ್ ದಿ ಸೇಮ್ ಸ್ಟ್ರಕ್ಚರ್. ಪ್ರತಿಯೊಂದು ಸ್ಟೂಡೆಂಟಿಗೂ ಸೇಮ್ ಸ್ಟ್ರಕ್ಚರ್ ಅಪ್ಲೈ ಆಗಬೇಕು. ಟೋಟಲಿ 20 ಸ್ಟೂಡೆಂಟ್ಸಿಗೆ ಸ್ಟ್ರಕ್ಚರ್ ಇದು ಅಪ್ಲೈ ಆಗಬೇಕು. ಅಂದ್ರೆ 20 ಸ್ಟೂಡೆಂಟ್ದು ನೀವು ಡೀಟೇಲ್ಸ್ ಅನ್ನ ಸ್ಟೋರ್ ಮಾಡಬೇಕು. ಅಂದ್ರೆ ಏನ್ ಮಾಡಬೇಕು, ನಾನು ಇಲ್ಲಿ ಕ್ರಿಯೇಟ್ ಮಾಡ್ತೀನಿ ನೋಡ್ರಿ, ಅರೇ ಆಫ್ ಸ್ಟ್ರಕ್ಚರ್ಸ್. ಫಸ್ಟ್ ಬರೀರಿ ಸ್ಟ್ರಕ್ಟ್, ದೆನ್ ಗೋ ಫಾರ್ ಸ್ಟೂಡೆಂಟ್ ಈಸ್ ದ ಸ್ಟ್ರಕ್ಚರ್ ನೇಮ್. ಆಮೇಲೆ ಇಂಟ್ RN ಅಂತ ಚೂಸ್ ಮಾಡ್ತೀನಿ. ದಿಸ್ ಇಸ್ ರೋಲ್ ನಂಬರ್. ನೇಮ್ ಸ್ಟೋರ್ ಮಾಡ್ತಾ ಇದ್ದೀನಿ. ನೇಮ್ ಕ್ಯಾನ್ ಬಿ ಆಫ್ 20 ಕ್ಯಾರೆಕ್ಟರ್ಸ್ ಅಂತ ಕೊಟ್ಟಿದ್ದೀನಿ. ದೆನ್ ಫ್ಲೋಟ್ ಪರ್ಸೆಂಟೇಜ್. ಹಂಗಂದ್ರೆ ಟೋಟಲ್ ನೀವು ಎಷ್ಟು ಸ್ಟೂಡೆಂಟ್ದು ಡೀಟೇಲ್ ಸ್ಟೋರ್ ಮಾಡೋದ್ರಿ, 20 ಸ್ಟೂಡೆಂಟ್ಸ್. ಅವಾಗ S1 S2 S3 S4 ಈ ತರ ಬರೆಯೋ ಬದಲಾಗಿ ಜಸ್ಟ್ ಗೋ ಫಾರ್ ಅರೇ ಆಫ್ ಸ್ಟ್ರಕ್ಚರ್ಸ್ S ಆಫ್ 20. ದಿಸ್ ಇಸ್ ವಾಟ್, ಇದಕ್ಕೇನಂತಾರೆ, ಅರೇ ಆಫ್ ಸ್ಟ್ರಕ್ಚರ್ ಅಂತ ಕರೀತಾರೆ. S ಆಫ್ 20 ಅಂದ್ರೆ ಏನು, ಯು ಕ್ಯಾನ್ ಸ್ಟೋರ್ 20 ಸ್ಟೂಡೆಂಟ್ಸ್ ಡೀಟೇಲ್ಸ್. 20 ಸ್ಟೂಡೆಂಟ್ದು ಡೀಟೇಲ್ಸ್ ನೀವು ಸ್ಟೋರ್ ಮಾಡಬಹುದು. ಅಂಡ್ ಆಲ್ವೇಸ್ ದಿ ಅರೇ ಇಂಡೆಕ್ಸ್ ಸ್ಟಾರ್ಟ್ಸ್ ವಿತ್ S ಆಫ್ 0. S ಆಫ್ 0 ಅಂದ್ರೆ ಫಸ್ಟ್ ಸ್ಟೂಡೆಂಟ್ ಇಲ್ಲಿ. S ಆಫ್ 1 ಅಂದ್ರೆ ಸೆಕೆಂಡ್ ಸ್ಟೂಡೆಂಟ್. ಟೋಟಲಿ S ಆಫ್ 19 ಅಂದ್ರೆ 20th ಸ್ಟೂಡೆಂಟ್ದು ನೀವು ಆಲ್ ಡೀಟೇಲ್ಸ್ ಸ್ಟೋರ್ ಮಾಡಬಹುದು. ಹಿಯರ್ this can hold the records of 20 ಸ್ಟೂಡೆಂಟ್ಸ್. 20 ಸ್ಟೂಡೆಂಟ್ಸ್ದು ರೆಕಾರ್ಡ್ ಇಲ್ಲಿ ಹೋಲ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಎಕ್ಸಾಕ್ಟ್ಲಿ ಹೇಗಿರುತ್ತೆ ಅಂತ ನಾನು ಇಲ್ಲಿ ಪಿಕ್ಚರ್ ಇಲ್ಲಿ ತೋರಿಸ್ತೀನಿ ನೋಡಿ. S ಆಫ್ 0 ಆಲ್ವೇಸ್ ಇಟ್ ಸ್ಟಾರ್ಟ್ಸ್ ವಿತ್ 0th ಇಂಡೆಕ್ಸ್. S ಆಫ್ 0ದ್ದು ನೀವು ಏನೇನು ಡೇಟಾ ಸ್ಟೋರ್ ಮಾಡ್ಬೋದು, ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್. ಇದು 1 ಸ್ಟೂಡೆಂಟ್ ಡೀಟೇಲ್. ಅದೇ ತರ S ಆಫ್ 1 ಅಂದ್ರೆ ನೆಕ್ಸ್ಟ್ ಸ್ಟೂಡೆಂಟ್, ಅವ್ರದ್ದು ಏನೇನು ಸ್ಟೋರ್ ಮಾಡ್ಬೋದು, ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್. ಅದೇ ತರ S ಆಫ್ 2 ಅವ್ರದ್ದು ಏನೇನು ಡೇಟಾ ಸ್ಟೋರ್ ಮಾಡ್ಬೋದು, ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್. ಅದೇ ತರ ಎಲ್ಲಿವರೆಗೂ ನೀವು ಸ್ಟೋರ್ ಮಾಡ್ಬೋದು, S ಆಫ್ 19 ಅದ್ರದ್ದು ಏನು ಸ್ಟೋರ್ ಮಾಡ್ಬೋದು, S ಆಫ್ 19 ಅಂದ್ರೆ 0 to 19 ಅಂದ್ರೆ ಟೋಟಲಿ ವಿ ಹ್ಯಾವ್ 20 ಸ್ಟೂಡೆಂಟ್ಸ್. S ಆಫ್ 0, S ಆಫ್ 1, S ಆಫ್ 19 ವರೆಗೂ ದೇ ಆರ್ ಆಲ್ ಡಿಫರೆಂಟ್ ಸ್ಟೂಡೆಂಟ್ಸ್. ಈಚ್ ಹ್ಯಾವ್ ಸೇಮ್ ಸ್ಟ್ರಕ್ಚರ್. ಪ್ರತಿಯೊಂದು ಸ್ಟೂಡೆಂಟ್ದು ಸೇಮ್ ಸ್ಟ್ರಕ್ಚರ್ ಇದೆ ಎಲ್ಲೋ ನೋಡಿ. ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್, ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್, ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್. ಟೋಟಲಿ ಯು ಆರ್ ಸ್ಟೋರಿಂಗ್ ರೆಕಾರ್ಡ್ಸ್ ಆಫ್ 20 ಸ್ಟೂಡೆಂಟ್ಸ್. ದಿಸ್ ಇಸ್ ಕಾಲ್ಡ್, ಇದಕ್ಕೆ ಏನಂತಾರೆ, ಅರೇ ಆಫ್ ಸ್ಟ್ರಕ್ಚರ್ಸ್ ಅಂತ ಕರೀತಾರೆ. ಅಥವಾ ಇದರಲ್ಲಿ ನನಗೆ ಸೆಕೆಂಡ್ ಸ್ಟೂಡೆಂಟ್ದು ರೋಲ್ ನಂಬರ್ ಬೇಕಂದ್ರೆ ಹೆಂಗ್ ಬರಿಬೇಕು, ಸೆಕೆಂಡ್ ಅಂದ್ರೆ ಹೌ ಯು ಆರ್ ಗೋಯಿಂಗ್ ಟು ಸಿ, ಇದು ಫಸ್ಟ್ ಸ್ಟೂಡೆಂಟ್ ಡೀಟೇಲ್, ಇದು ಸೆಕೆಂಡ್ ಸ್ಟೂಡೆಂಟ್ ಡೀಟೇಲ್. ಟೋಟಲಿ 20 ಸ್ಟೂಡೆಂಟ್ಸ್ ಆರ್ ದೇರ್. ನನಗೆ ಸೆಕೆಂಡ್ ಸ್ಟೂಡೆಂಟ್ದು ಡೀಟೇಲ್ ಬೇಕಂದ್ರೆ S1 ಡಾಟ್ RNO, S1 ಡಾಟ್ ನೇಮ್, S2 ಡಾಟ್ S1 ಡಾಟ್ ಪರ್ಸೆಂಟೇಜ್. ಇದೇನು ಸೆಕೆಂಡ್ ಸ್ಟೂಡೆಂಟ್ದು ಡೀಟೇಲ್ಸ್. ಹಂಗೆ ನನಗೆ
ಲಾಸ್ಟ್ ಸ್ಟೂಡೆಂಟ್ ಡೀಟೇಲ್ ಬೇಕಂದ್ರೆ ಹೆಂಗ್ ಬರಿಬೇಕು, ಹೆಂಗೆ ಎಕ್ಸೆಸ್ ಮಾಡ್ಬೋದು, ಎಸ್ ಆಫ್ 19 ಡಾಟ್ ಆರ್ ಎನ್ ಒ, ಎಸ್ ಆಫ್ 19 ಡಾಟ್ ನೇಮ್, ಅದೇ ತರ ಎಸ್ ಆಫ್ 19 ಡಾಟ್ ಪರ್ಸೆಂಟೇಜ್. ಈ ತರ ನೀವು ಲಾಸ್ಟ್ ಸ್ಟೂಡೆಂಟ್ದು ಡೀಟೇಲ್ಸ್ ಅನ್ನ ಎಕ್ಸೆಸ್ ಮಾಡಬಹುದು. ಬಟ್ ದ ಓನ್ಲಿ ಥಿಂಗ್ ಇದನ್ನ ಪ್ರೋಗ್ರಾಮ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ವಿ ಶುಡ್ ಯೂಸ್ looping, because you are repeating the process of storing the details of 20 students. ಅದನ್ನ ಹೇಗೆ ಮಾಡೋದು ಅಂತ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಇಂಪ್ಲಿಮೆಂಟೇಷನ್ ಆಫ್ ಅರೇ ಆಫ್ ಸ್ಟ್ರಕ್ಚರ್ ಅನ್ನ ನೋಡೋಣ, ವಿಚ್ ಇಸ್ ಆಲ್ಸೋ ಲ್ಯಾಬ್ ಪ್ರೋಗ್ರಾಮ್ ಫಾರ್ ಯು. ಓಕೆ, ಇದು ಅರ್ಥ ಆಯ್ತಲ್ಲ? ನೋಡಿ, ಓನ್ಲಿ ಒನ್ ಸ್ಟೂಡೆಂಟ್ ಡೀಟೇಲ್ ಸ್ಟೋರ್ ಮಾಡೋರಿದ್ರೆ ಒಂದೇ ವೇರಿಯೇಬಲ್ ಕ್ರಿಯೇಟ್ ಮಾಡ್ರಿ. 2 ಸ್ಟೂಡೆಂಟ್ ಡೀಟೇಲ್ ಸ್ಟೋರ್ ಮಾಡೋರಿದ್ರೆ 2 ವೇರಿಯೇಬಲ್ ಯೂಸ್ ಮಾಡ್ರಿ. 3 ಸ್ಟೂಡೆಂಟ್ ಡೀಟೇಲ್ಸ್ ಕ್ರಿಯೇಟ್ ಮಾಡೋರಿದ್ರೆ ಯು ಕ್ಯಾನ್ ಗೋ ಫಾರ್ 3 ವೇರಿಯೇಬಲ್ಸ್. 50 ಸ್ಟೂಡೆಂಟ್ ಡೀಟೇಲ್ ಸ್ಟೋರ್ ಮಾಡೋದಾದ್ರೆ S1, S2, S3, S50 ಹಿಂಗೆ ಮಾಡೋ ಬದಲು ಗೋ ಫಾರ್ ಅರೇ ಆಫ್ ಸ್ಟ್ರಕ್ಚರ್ಸ್. ವೆರಿ ಸಿಂಪಲ್. ಮೀನ್ಸ್ ಸೇಮ್ ಸ್ಟ್ರಕ್ಚರ್ ಇಸ್ ಅಪ್ಲೈಡ್ ಫಾರ್ ಮಲ್ಟಿಪಲ್ ಐಟಮ್ಸ್ ಅಥವಾ ಮಲ್ಟಿಪಲ್ ಎಂಟಿಟಿಗೆ ನೀವು ಅಪ್ಲೈ ಮಾಡ್ಬೋದು. ಅರೇ ಅಂದ್ರೆ ಏನು? ಸೆಟ್ ಆಫ್ ಸೇಮ್ ಟೈಪ್ ಆಫ್ ಡೇಟಾ. ಇಲ್ಲೆಲ್ಲ ಸೇಮ್ ಟೈಪ್ ಆಫ್ ಡೇಟಾನೇ ಇದೆ. ಇಲ್ಲಿ ನೋಡಿ, ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್, ರೋಲ್ ನಂಬರ್, ನೇಮ್, ಪರ್ಸೆಂಟೇಜ್ ಎಲ್ಲದಕ್ಕೂ ಸೇಮ್ ಡೇಟಾನೇ ಅಪ್ಲೈ ಆಗ್ತಾ ಇದೆಯಲ್ಲ. ದ್ಯಾಟ್ಸ್ ವೈ ದೇ ಕಾಲ್ ಇಟ್ ಆಸ್ ಅರೇ ಆಫ್ ಸ್ಟ್ರಕ್ಚರ್ಸ್. ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಮೆಂಟ್. ಥ್ಯಾಂಕ್ ಯು.